ಫ್ರೆಂಡ್ಸ್ ಏನಪ್ಪ ಅಂದ್ರೆ ರೀಸೆಂಟಾಗಿ ನಾವು 9-10 ದಿನ ಆಯ್ತು ಯಾವುದೋ ವೀಡಿಯೋ ಮಾಡಿರಲಿಲ್ಲ. ಅದಕ್ಕೆ ರೀಸನ್ ಏನಪ್ಪ ಅಂದ್ರೆ ನಮ್ಮ ದೋಸ್ತ ಚೈಲ್ಡ್ಹುಡ್ ಫ್ರೆಂಡ್ ಆಕ್ಸಿಡೆಂಟ್ ಒಳಗೆ ಅಚಾನಕ್ಕಾಗಿ ತೀರ್ಕೊಂಡಿದ್ದು. ಹಿಂಗಾಗಿ ತೀರಾ ಕ್ಲೋಸ್ ಇದ್ದ ವೀಡಿಯೋ ಮಾಡಿ ಹಾಕಿದ್ರೆ ಚೆನ್ನಾಗಿರಲ್ಲ ಅನ್ಕೊಂಡು ನಾನು ಮಾಡಕ್ಕೆ ಹೋಗಲಿಲ್ಲ. ನಾರ್ಮಲಿ ನಿಮಗೆ ಗೊತ್ತು, ಯಾರು ತೀರ್ಕೊಂಡ್ರೆ ಈ ರಾಜಕಾರಣಿಗಳು, ಮೆಂಬರ್ಗಳು, ಅಲ್ಲಿ ಊರಾಗ ಫೇಸ್ಬುಕ್ ಯೂಸ್ ಮಾಡುವಂಥ ಅಂಕಲ್ಗಳು ಏನಿರ್ತಾರಲ್ಲ, ಅವರೆಲ್ಲ ಏನು ಮಾಡ್ತಾರೆ, ತೀರ್ಕೊಂಡಾಗ ಒಂದು ಫೋಟೋ ಹಾಕಿ ಅದಕ್ಕೆ RIP ಓಂ ಶಾಂತಿ ಇಷ್ಟು ಗಂಟೆಗೆ ಮಣ್ಣು ಹಾಕತ್ತೆ ಅಂತೇಳಿ ಬರ್ಗಿಸಿಂದ ಸುಮ್ ಕೂತ್ಬಿಡ್ತಾರೆ. ಆದ್ರೆ ಹುಚ್ಚೊಳೆ ಮಕ್ಕಳು ದೋಸ್ತರು ಇರ್ತಾರಲ್ಲ, ಒಟ್ಟೆ ಶಾಣೆ ಆಗಲ್ಲ. ಅವ್ರದ್ದು ಗಾಂಡ ಮಸ್ತಿ ಅಂತದಂದ್ರೆ ಅವ್ನು ಚಂದನ ಫೋಟೋ ತೊಗೊಂಡು ಇನ್ಸ್ಟಾಗ್ರಾಮ್ದಾಗ ಫೋಟೋ ಹಾಕಿ ಅದಕ್ಕೆ ಸಾಂಗ್ ಹಾಕ್ತಾರೆ. ಜೀವದ ಗೆಳೆಯ ಅಲ್ಲಿ ಕುಚಿಕು ಅದೇನೋ ಹಾಕ್ತಾರೆ. ಅಲ್ಲಿ ಏನೋ ನಮ್ಮ ಊರ ದೀಪ ಆರಿ ಹೋಯ್ತಲ್ಲ ಅದೊಂದು ಹಾಕ್ತಾರೆ. ಒಂದಿಷ್ಟು ಸತ್ಯದಕ್ಕಿಂತ ಹಾಡು ಮಾಡ್ಯಾರ ಅಂತೀನಿ. ಹಾಡು ಹಾಕಿ ಸುಮ್ ಕುಂದ್ರಲ್ಲ ಮಕ್ಕಳು. ಏನು ಮಾಡ್ತಾರೆ, ಚಂದಗೆ ಭಾರಿ ಎಮೋಷ್ನಲ್ ಆಗಿನಂತ ಹೇಳಿ ನಾಟಕ ಮಾಡ್ಕೊತ ಸುಳಿ ಮಕ್ಳು ಏನು ಮಾಡ್ತಾರೆ, ಮಿಸ್ ಯು ದೋಸ್ತ, ನಿನ್ ಬಿಟ್ಟು ಇರೋದಾಗಲೈತಿ, ನಮ್ಮ ಬಿಟ್ಟು ಯಾಕೆ ಹೋದೆ ದೋಸ್ತ, ನೀ ಭಾಳ ಮೋಸ ಮಾಡಿದೆ, ಹಂಗೆ ಹಿಂಗತ್ತೆ ಏನೇನೋ ಎಮೋಷ್ನಲ್ ಆಗಿ ಬರೆದು ಮೆನ್ಷನ್ ಮಾಡ್ತಾರೆ. ಅವ ಹೋಗ್ಯಾನ ಸ್ವರ್ಗಕ್ಕೆ, ಈ ಸುಳಿ ಮಕ್ಕಳು ಅಲ್ಲಿ ಏನು ಮೊಬೈಲ್ ತೊಗೊಂಡು ಹೋಗ್ಯಾನ ಅನ್ನೋ ಶಿಸ್ತ ಮೆನ್ಷನ್ ಮಾಡಿರ್ತಾರೆ. ಸೇಮ್ ಸಿಚುವೇಶನ್ ನಮ್ಮ ದೋಸ್ತ ಸತ್ತಾಗ ಏನಾಯ್ತು ಅಂದ್ರೆ ಬೈಗಿ ಇಷ್ಟು ಮೆನ್ಷನ್ ಮಾಡ್ಯಾರ ಅವನಿಗೆ. ಅವನು ಮೊಬೈಲ್ ಐತೆ ಅವ್ರ ತಮ್ಮನ ಬಳಿ. ಅವ ಹುಚ್ಚೊಳೆ ಮಗ ಫುಲ್ ಟೈಟ್ ಆಗಿ ರಾತ್ರಿ ಆಡಾಗೈತಿ. ಅಂದ್ರೆ ಆ ದುಃಖಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಯಾರ್ಯಾರು ಮೆನ್ಷನ್ ಮಾಡ್ಯಾರಲ್ಲ ಅವನಿಗೆ ಹೊಳ್ಳೆ ನಮ್ಮ ದೋಸ್ತನ ಅಕೌಂಟ್ಲಿ ಎಲ್ರಿಗೂ ರೀಮೆನ್ಷನ್ ಮಾಡಿಬಿಟ್ಟನು. ರೀಮೆನ್ಷನ್ ಮಾಡಿ ಸುಮ್ ಕೂತಿಲ್ಲ. ನಾನು ಬಿಟ್ಟು ಇರೋಕ್ಕಾಗಲ್ಲ ದೋಸ್ತ ಅಂತ ಯಾವ ಹಾಕ್ಯಾನಲ್ಲ ಅವ್ನಿಗೆ. ಏನಂದ್ರೆ ದೋಸ್ತ ನೀ ಏನು ಮಿಸ್ ಮಾಡ್ಕೋಬೇಡ, ನಿನ್ನ ಸಲ ಒಂದು ಸೀಟ್ ಕುಲ್ಲ ಹಿಡ್ದು ಜಲ್ದಿ ಬಾರ್ಲೈತೆ ಅವ್ನಿಗೆ ಹಾಕ್ಯಾನ. ಅಲ್ಲಿ ವಿಯರ್ಡ್ ಮೆಸೇಜ್ ಹಾಕ್ಯಾನೋ, ನೀ ಬಂದಿಲ್ಲ ಅಂದ್ರೆ ನೋಡಿ ದೋಸ್ತ, ನಿಮ್ಮ ಮನ್ಯಾಗ ಯಾರು ಮೈಯಾಗ ಬಂದು ಕಿಶಿಂದ ನಿನ್ಗೆ ಸಾಯ್ ಹೊಡಿತೀನಿ ಹಂಗೆ ಹಿಂಗತ್ತೆ ಹಾಕ್ಬಿಟ್ಟಾನ. ಹುಚ್ಚೊಳೆ ಮಗ ಅಂಜಿಕೆ ಜ್ವರ ಬಂದು ಇಡೀ ಊರಾಗ ಏನು ವಿಷಯ ಅಂದ್ರೆ ಇವ ಸತ್ತಿಲ್ಲ, ಇವನ ಆತ್ಮ ಎಲ್ಲ ಇಲ್ಲ ಐತಿ, ನಮ್ಮ ಬುಡದಲ್ಲಿ ಇವ ಹಂಗೆ ಐತೆ ಊರಾಗ ಅಂಜಿಸ್ಬಿಟ್ಟಾನ ಹುಚ್ಚೊಳೆ ಮಗ. ಇವ್ರ ತಮ್ಮ ಎಂಥ ಹಾಪ್ ಸೊಳೆ ಮಗ ಅಂದ್ರೆ ಅವರೆಲ್ಲ ದೋಸ್ತರು ಬಿಟ್ಟಾಕೋ. ಪಾಪ ನಮ್ಮ ದೋಸ್ತನ ಹುಡುಗಿ ಆಕಿ ಅಳ್ಕೋತು ಏನೇನೋ ಸ್ಟೋರಿ ಅದು ಇದು ಏನೇನೋ ಹಾಕಿಳ ಮೆಸೇಜ್ ಮಾಡ್ಯಾನ ಆಕಿಗೆ. ಏನಪ್ಪ ಅಂದ್ರೆ ಅವ್ರ ತಮ್ಮ ಅವ್ನ ಅಕೌಂಟ್ಲಿ ಏನು ಮಾಡ್ಯಾನ, ನಿನ್ಗೆ ಹೇಳಿದ್ದಲ್ಲ ನಾನು, ಇನ್ ಕೇಸ್ ನಾ ಸತ್ತೋದ್ರೆ ನಿನ್ಗೆ ಯಾರು ಚಂದ ನೋಡ್ಕೋತಾರ, ಯಾರು ನೋಡ್ಕೊಳ್ಳಲ್ಲ ನಂಗೆ ಹಂಗೆ ಅಂತ ಹೇಳಿದ್ದೆ. ಬಟ್ ನೀ ಎಲ್ಲ ಚಿಂತೆ ಮಾಡಬೇಡ, ನಿನ್ನ ಸಲಿಂದಿಗೆ ನಮ್ಮ ತಮ್ಮ ಅದನ್ನ ಅವ್ನು ಲವ್ ಮಾಡು, ಅವ್ನು ಚಂದ ನೋಡ್ಕೋತಾನೆ ನಿನ್ಗೆ ಅಂತೇಳಿ ಈ ಸುಳೆ ಮಗನೇ ಅವ್ನ ಅಕೌಂಟ್ಲೆ ನಾಟಕ ಮಾಡ್ಕೋತು. ಒಟ್ಟು ಅವ್ನ ಹುಡುಗಿಗೂ ಇವನೇ ಪಟಾಯಿಸೋಬೇಕಂತ ಪ್ಲಾನ್ ಹಾಕಿ ಮೆಸೇಜ್ ಮಾಡ್ಬಿಟ್ಟಾನ. ಆ ಹುಡುಗಿ ಅಂಜಿ ಬಿಟ್ಟೈತಿ. ಅವ್ರ ಪಪ್ಪ ಮಮ್ಮಿಗೆ ಹೇಳ್ಬಿಟ್ಟಾಳ ಹಿಂಗೆ ಮಾಡಿನಿ ಅಂತೇಳಿ. ಅಕ್ಕಿಗೆ 4 ಮಂದಿ ಕಡೆ ತೋರ್ಸ್ಕೊಂಬರಕ್ಕೆ ಹೋಗ್ಯಾರ, ಹಿಂಗ್ಯಾಕಾಯ್ತು ಅಂತೇಳಿ. ಅದಕ್ಕೆಲ್ಲ ಹುಚ್ಚೊಳೆ ಮಕ್ಕಳೇ ನಿಮ್ಗೆ ಹೇಳ್ತೀನಿ ಕೇಳ್ರಿ, ಸತ್ತಾಗ ಫೋಟೋ ಹಾಕ್ತಿರಿ, ಸ್ಟೋರಿ ಹಾಕ್ತಿರಿ, ನಿಮ್ಮ ಎಮೋಷನಲ್ ಏನಾರು ಮಾಡಿ, ಆದ್ರೆ ಮೆನ್ಷನ್ ಮಾಡ್ಬೇಡ್ರಿ. ಸುಳೆ ಮಕ್ಕಳು ಮನೆಗೆ ಇಂಥವ್ರು ಯಾರು ಇರ್ತಾರೆ, ಓಡಾಲ್ ಸುಳೆ ಮಕ್ಕಳು ಅವ್ರು ರೀಮೆನ್ಷನ್ ಮಾಡಿ ಇನ್ನೊಂದು 4 ಜೀವ ಹೊಡಿತಾರೆ. ಅದಕ್ಕೆ ಈ ವಿಡಿಯೋ ನಿಮ್ಮ ಸಲಿಂದೆ.